ಹ್ಯಾಪಿ ಸಿಂಗಲ್ಸ್ ಡೇ ಮಚ್ಚ. ಹ್ಞೂ ಕಣೋ, ಇವತ್ತು 11th ನವಂಬರ್, ಇವತ್ತಿಂದ ಸಿಂಗಲ್ಸ್ ಡೇ ಅಂತೆ. ಹಾಂ, ಥ್ಯಾಂಕ್ ಯು ಮಜಾ. ಅದು ಬಿಡು ಮಚ್ಚ, ನೋಡು ನಮ್ಗೆ ಈ ಲವ್ ಇಲ್ಲ, ಟೆನ್ಷನ್ ಇಲ್ಲ, ಸ್ಟ್ರೆಸ್ ಇಲ್ಲ, ಆ ಕಿತ್ತೋಗಿರೋ ಡ್ರಾಮಾಗಳಿಲ್ಲ, ಸಿಂಗಲಾಗಿ ನೆಮ್ಮದಿಯಾಗಿದ್ದೀವಿ ಕಣೋ. ಹಾಂ, ನಾನು ಹೇಳೋದು ಇಷ್ಟ ಮಚ್ಚ, ಐ ಆಮ್ ಪ್ರೌಡ್ ಟು ಬಿ ಸಿಂಗಲ್ ಮಚ್ಚ, ಅಷ್ಟೇ. ಏನಂತೀಯ ನೀನು ಮಗ? ಇನ್ನೊಂದೇನಂತಂದರೆ, ನಾವು ಈ ಸಲ ಸೆಲೆಬ್ರೇಟ್ ಮಾಡಬೇಕು ಮಗ ಈ ಸಿಂಗಲ್ಸ್ ಡೇನ. ಈ ಜನಗಳಿಗೆ ತೋರಿಸ್ಬೇಕು ನಾವು ಸಿಂಗಲ್ ಆಗಿರೋದು ಯಾವುದೋ ಹುಡುಗಿ ಸಿಕ್ಕಿಲ್ಲ ಅಂತ ಅಲ್ಲ, ನಾವೇ ಓನರ್ ಡಿಸಿಷನ್ ತೊಗೊಂಡು ನೆಮ್ಮದಿಯಾಗಿ ಇರಬೇಕು ಅಂತ ಸಿಂಗಲ್ ಆಗಿದ್ದೀವಿ ಅಂತ ತೋರಿಸ್ಬೇಕು ಈ ಜನಕ್ಕೆ. ಅದಕ್ಕೋಸ್ಕರ ಆದರೂ ಈ ಸಿಂಗಲ್ಸ್ ಡೇನ ಸಖತ್ತ ಸೆಲೆಬ್ರೇಟ್ ಮಾಡಬೇಕು ಮಗ. ಈ ಕಪಲ್ಸ್ಗಳಿಗೆಲ್ಲ ಸರಿಯಾಗಿ ಉರಿಸ್ಬೇಕು. ಏನಂತೀಯ ಅಲ್ವಾ? ಸರಿ, ನಾನು ಹೋಗ್ಬಿಟ್ಟು ಈಗ ಕ್ರ್ಯಾಕರ್ಸ್ ಎಲ್ಲ ತೊಗೊಂಬರ್ಬಿಡ್ತೀನಿ. ಕೇಕ್ ನೀನು ತೊಗೊಂಬ. ಹಾಂ, ಸರಿನಾ? ಸಿಗ್ತೀನಿ ಮಗ, ಕಾಲ್ ಮಾಡ್ತೀನಿ. ಬಾಯ್. A few moments later. ಯಾಕೆ ಬಚ್ಚು ನಾವಿಬ್ರು ಸಿಂಗಲ್ ಆಗಿ ಸಾಯ್ತಾ ಇದ್ದೀವಿ. ನನ್ನ ಜೂನಿಯರು ಮಗ ಮೊದಲು ತಾನೇ ಗೊಣ್ಣೆ ಹೊಡ್ಸ್ಕೊಳ್ಳೋದು ಹೆಂಗೆ ಅಂತ ಕಲ್ತ್ಕೊಂಡವಳು ಎಂಗೇಜ್ ಆಗೋದು. ಅವಳು ನಮ್ಮ ಸೀನಿಯರು, ಮದುವೆನೇ ಆಗೋದು. ಅಷ್ಟೆಲ್ಲ ಯಾಕೆ ಗುರು? ಅವ್ನು ರೋಡ್ ಹೊಡೋಯ್ತು ಚಪ್ರಿ ನನ್ನ ಮಗ ಗುರು. ಅವನಿಗೂ ಗರ್ಲ್ಫ್ರೆಂಡ್ ಗುರು. ನಮ್ಮ ಅಕ್ಕಕ್ಕೆ ಒಂದು ಗರ್ಲ್ ಬೆಸ್ಟಿನೂ ಇಲ್ಲ ನಾನು. ಏನು ದರಿದ್ರ ಗುರು. ಮಗ ಇರುವ ನಿಮಿಷ, 11th ನವೆಂಬರು ಅಲ್ಲ, ನವಂಬರ್ ಅಂದರೆ 11. ಓ ಮಗ, ಇದು ಕೊಡೋ ವಿಷಯ. 11 ಅಂದರೆ ಲಕ್ಕಿ ನಂಬರು, ಅಂದರೆ ಏಂಜಲ್ ನಂಬರ್ ಅಂತಾರೆ. ಕೇಳಿದೆ. ಒಂದು ಕೆಲಸ ಮಾಡೋಣ, ಇವತ್ತು ರಾತ್ರಿ ಇಬ್ಬರು ಕೂತ್ಕೊಂಡು ಎಕ್ಸಾಕ್ಟ್ 11 PM ಕೂತ್ಕೊಂಡು ನಮಗೆ ಗರ್ಲ್ಫ್ರೆಂಡ್ ಬೇಕು ಅಂತ ವಿಶ್ ಮಾಡ್ಕೊಂಬೇಡ. ಪಕ್ಕ ಗುರು, ಇದೇ ವರ್ಷ, ಈ ವರ್ಷ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಮುಂದಿನ ವರ್ಷ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ. ಅಲ್ಲಿವರೆಗೂ ಹ್ಯಾಪಿ ಸಿಂಗಲ್ಸ್ ಡೇ ಮಚ್ಚಾ. ಯು ಆರ್ ಪ್ರೌಡ್ ಟು ಬಿ ಸಿಂಗಲ್.